ರಿಹ್ಯಾಬಿಟೇಷನ್ ಹೆಸರಲ್ಲಿ ನಡೆಸ್ತಾ ಇರೋ ದೌರ್ಜನ್ಯ ಸಂಸ್ಥೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲೇಬೇಕಾಗಿದೆ. ಈಗ ಆ ಸಂಸ್ಥೆಯಿಂದ ಹೊರಗೆ ಬಂದಿರುವ ಸಂತ್ರಸ್ತ ಸಂತೋಷ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮಾತಾಡ್ಸೋಣ. ಸಂತೋಷ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆ. ನೀವು ಯಾವಾಗ ಜಾಯಿನ್ ಆಗಿದ್ರಿ ಸಂತು ಅಲ್ಲಿಗೆ? ಮೇಡಮ್ ನಾವು 11ನೇ ತಿಂಗಳು 20ನೇ ತಾರೀಕು ಮೇಡಮ್ ನಾವು ರಿಯಾಬ್ಗೆ ಹೋಗಿದ್ದು. ಹಾಂ, ಈಗ ನಾವು ಕೇಳ್ತಾ ಇದ್ದೀವಲ್ಲ, ಅಲ್ಲಿ ಹೊಡೆದು ಬಡ್ದು ಮಾಡ್ತಾರೆ ಅಂತ, ನಿಜನಾ ಅದು? ಹೌದು ಮೇಡಮ್, ಹೊಡಿತಾರೆ ಮೇಡಮ್ ಅಲ್ಲಿ. ಎಷ್ಟು ದಿನಗಳ ಕೋರ್ಸ್ ಅದು? ಮೇಡಮ್ ಅಲ್ಲಿ ಇವರು ಯೂಟ್ಯೂಬಲ್ಲಿ ಹಾಕಿರೋದು 21 ದಿವಸ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, 21 ದಿವಸ ಮಾತ್ರ ಮಡಿಕಂತೀವಿ ಅಂತ ಹೇಳಿರೋದು. ಓಕೆ. ಅಲ್ಲಿ ನೋಡಿದೆ 3 ತಿಂಗಳಾದ್ರೂ ಆಚೆ ಬಿಡಲ್ಲ, 4 ತಿಂಗಳಾದ್ರೂ ಬಿಡಲ್ಲ, ಒಬ್ಬೊಬ್ರು 8 ತಿಂಗಳು ತಕ್ಕಲು ಮಡಿಕಂತಾರೆ ಮೇಡಮ್ ಅಲ್ಲಿ. ಹೇಗೆ ಸೇರಿಸ್ಕೊಳ್ತಾರೆ ಅಲ್ಲಿಗೆ? ಮೇಡಮ್ ಈಗ ಡ್ರಿಂಕ್ಸ್ ಮಾಡ್ತೀವಿ ಅಂತ ಹೇಳಿ ಮನೆಯಿಂದ ಏನಾದ್ರು ಮನೆಯಿಂದ ಫೋನ್ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, 21 ದಿವಸ ಅಷ್ಟೇ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಮಡಿಕಂತಾರೆ. ನಮಗೆ ಕೊಡೋದೇ ಅವರು 5 ದಿವಸ ಅಷ್ಟೇ ಟ್ರೀಟ್ಮೆಂಟ್ ಕೊಡೋದು. ಅವರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ಮೇಡಮ್? ಅಲ್ಲಿ ಮಾತ್ರೆಗಳು ಕೊಡ್ತಾರೆ, ಯಾವ್ಯಾವ ಮಾತ್ರೆಗಳು ಕೊಡ್ತಾರೆ. ಅದು ಯಾವ ಮಾತ್ರೆ ಅಂತ ನಮಗೆ, ನಾವು ಓದಿಲ್ಲ ಬರ್ದಿಲ್ಲ ಗೊತ್ತಿಲ್ಲ ಮೇಡಮ್. ಆ ಮಾತ್ರೆ ನುಗ್ತೀವಿ 5 ದಿವಸ. 5 ದಿವಸ ಆದ್ಮೇಲೆ ಆಚೆ ಕಡೆ ಕರ್ಕೊಂಡ್ಬಂದು ಕುಂಡ್ರಿಸ್ತಾರೆ. ಯಾರ್ಯಾರು ಅಂದ್ರೆ ಮೀಟಿಂಗ್, ಕೌನ್ಸಿಲಿಂಗ್ ಅಂತ ಏನೇನೋ ಅಲ್ಲಿ ಮೀಟಿಂಗ್ ಅಂತ ಮಾಡ್ತಾರೆ. ಅಲ್ಲಿ ಮೀಟಿಂಗ್ ಅಂತ ಮಾಡ್ತಾರೆ. ಅವರೆಲ್ಲ ಬಂದು ಏನೇನೋ ಮೀಟಿಂಗ್ ಅಲ್ಲಿ ಅದು ಇದು ಹೇಳ್ತಾರೆ. ನಾವು ಸರಿ ಅಂತ ಸುಮ್ಮನೆ ಅಲ್ಲಿ ಕುಂತಿರ್ಬೇಕು. ಬೆಳಿಗ್ಗೆ 4:15ಗೆ ಎಬ್ಬಿಸ್ತಾರೆ ಮೇಡಮ್ ಅಲ್ಲಿ. ಬೆಳಿಗ್ಗೆ 4:15ಗೆ ಎಬ್ಬಿಸಿರಿ 8 ಗಂಟೆಗೆ ನಾಷ್ಟ ಕೊಡ್ತಾರೆ. ನಾಷ್ಟ ಏನು ಅಂತಂದ್ರೆ ಅದು ನುಚ್ಚಕ್ಕಿ ಅನ್ನ ನಾಷ್ಟ ಕೊಡ್ತಾರೆ. ಆದ್ರೆ ಉಪ್ಪು ಖಾರ ಏನಂದ್ರೆ ಏನು ಇರಲ್ಲ ಮೇಡಮ್ ಅದರಲ್ಲಿ. ಡಯಟ್ ಇಂದು ನಾವು ಮಾತಾಡೋದು ಬೇಡ, ಮೇ ಬಿ ಅದನ್ನ ಬಿಡ್ಸಕ್ ಅದೊಂದು ರೂಲ್ಸ್ ಅನ್ಸುತ್ತೆ. ಅದನ್ನ ಬಿಟ್ಟು ಸರಿ 5 ದಿನ ಆದ್ಮೇಲೆ ಹೊರಗೆ ಕರ್ಕೊ ಬರ್ತಾರೆ ನಿಮ್ಮನ್ನ, ಆಮೇಲೆ ಹೆಂಗಿರುತ್ತೆ? ಯಾಕೆ ಟಾರ್ಚರ್ ಮಾಡ್ತಾರೆ ಮೇಡಮ್? ನಾವು ಅವ್ರು ಹೇಳಿದ್ದು ನಾವು ಕೇಳ್ಬೇಕು ಮೇಡಮ್. ಅಲ್ಲಿ ಏನ್ ಕೇಳ್ಬೇಕು, ಏನ್ ಹೇಳ್ತಾರೆ ಅಲ್ಲಿ ಮೇಡಮ್? ಅಲ್ಲಿ 120 ಜನ ಗಂಡಸರು ಇದ್ದಾರೆ, ಒಂದು 30 ಜನ ಲೇಡೀಸ್ ಇದ್ದಾರೆ. ಗಂಡಸರು ಬಟ್ಟೆಗಳು ಏನಿರ್ತಾವೋ ಗ್ರೂಪ್ ಅಂತ ಇರುತ್ತೆ. ಅಂದ್ರೆ ಗ್ರೂಪ್ ಟೀ ಶರ್ಟು ಮತ್ತೆ ಪ್ಯಾಂಟು ಅಂಡರ್ವೇರ್ ಎಲ್ಲ ನಾವೇ ತೊಳಿಬೇಕು. ಕೈ ಅಂದ್ರೆ ಅವರು ಅದು ನಾವು ತೊಳೆಯಲ್ಲ, ನಾವು ಬಂದಿರೋದು ಹಂಗೆ ಹಿಂಗೆ ಅಂದ್ರೆ ಅದಕ್ಕೆ ನಮ್ಗೆ ವಧೆ ಕೊಡ್ತಾರೆ ಮೇಡಮ್ ಅಲ್ಲಿ. ಈಗ 120-130 ಜನ ಅಂದ್ರಲ್ಲ, ಅವ್ರು ಯಾರು? ಅದನ್ನ ನೋಡ್ಕೊಳ್ಳೋರಾ ಅಥವಾ ನಿಮ್ ತರ ಅವರು ಟ್ರೀಟ್ಮೆಂಟಿಗೆ ಹೋಗಿರೋರಾ? ನಮ್ ತರ ಟ್ರೀಟ್ಮೆಂಟ್ ಹೋಗಿರೋರ್ನೇ ಲೀಡರ್ ಮಾಡ್ತಾರೆ ಮೇಡಮ್ ಅಲ್ಲಿ. ಓಕೆ ಓಕೆ. ಕ್ಲಾಸ್ ಅಲ್ಲಿ ಟಾಪರ್ ತರ ನೀವು ಅಲ್ಲಿ ಟಾಪರ್? ಹೌದು ಮೇಡಮ್. ಸರಿ, ಆಮೇಲೆ ಏನಾಗುತ್ತೆ? ಕೆಲಸ ಮಾಡ್ಲಿಲ್ಲ ಅಂದ್ರೆ ಪೆಟ್ಟು ಬೀಳುತ್ತೆ? ಹೌದು ಮೇಡಮ್, ಹೊಡಿತಾರೆ ಮೇಡಮ್. ನೀವ್ ಯಾರು ಕೇಳ್ತಾ ಇರ್ಲಿಲ್ವಾ ಅದನ್ನ? ಮೇಡಮ್ ನಾವು ಕೇಳಕ್ ಹೋದ್ರೆ ನಮ್ಗೆ ತಿರ್ಗಾ ಹೊಡೆದೋಗಿ ನಾವೇನಾದ್ರೂ ನಾವು ಅಲ್ಲಿ ನಾವು ಜಾಸ್ತಿ ಏನಾದ್ರು ಮಾತಾಡ್ಕೊಂಡು ತಿರ್ಗಾ ನಮ್ಗೆ ಒದೆ ಮೇಡಮ್. ಆ ಒದೆ ತಡೆಯಕ್ಕಾಗದೆ ನಾವೆಲ್ಲ ಒದೆ ತಡೆಯಕ್ಕಾಗದೆ ಕತ್ ಬಂದ್ಬಿಟ್ಟು ಮೇಡಮ್ ನಾವು ಅಲ್ಲಿಂದ. ನೀವು ಕದ್ದು ಬಂದ್ರ ಹೊರಗ ಆಮೇಲೆ? ಹೌದು ಮೇಡಮ್. ನಮ್ ಕೈಲಿ ಟೋಟಲ್ ಆಗಿ ಮೇಡಮ್ ನಾವು ಅಲ್ಲಿ 2.5 ತಿಂಗಳು ಇದ್ದೆ ಮೇಡಮ್ ನಾನು. 21 ದಿನಕ್ಕೆ ಅಂತ ಕರ್ಕೊಂಡೋಗಿ 2.5 ತಿಂಗಳು ಇಟ್ಕೊಂಡ್ರು, ಅದಾಗ್ಲಿಲ್ಲ ಟಾರ್ಚರ್ ತಡ್ಕೊಳಕ್ಕೆ ನೀವು ಹೊರಗೆ ಬಂದ್ರಿ? ಕತ್ ಬಂದೆ ಮೇಡಮ್ ನಾನು. ಓಕೆ ಓಕೆ. ಈಗ ಅಲ್ಲಿ ಯಾರು ನೋಡ್ಕೊಳ್ಳೋರು? ಯಾರೋ ಮಂಜುನಾಥ್ ಅಂತೆ ವಾರ್ಡನ್, ಹೌದಾ? ಹೌದು ಮೇಡಮ್, ಮಂಜು ಅಂತ ಹೇಳಿ ವಾರ್ಡನ್. ಆ ವ್ಯಕ್ತಿ ನೋಡಿದ್ರೆ ಅಂತದ್ದು ಏನೂ ಆಗದೇ ಇಲ್ಲ, ನಾವು ಬೆಳಗ್ಗೆ ಬೇಗ ಎಬ್ಬಿಸ್ತೀವಿ, ವಾಕಿಂಗ್ ಕಳಿಸ್ತೀವಿ, ಒಳ್ಳೆ ಡಯಟ್ ಮೇಂಟೈನ್ ಮಾಡಿಸ್ತೀವಿ, ಒಳ್ಳೆ ನಾಗರಿಕರನ್ನ ಹೊರಗೆ ಕಳಿಸ್ತೀವಿ ಅಂತ ಸಾಧು ತರ ಮಾತಾಡ್ತಾರೆ. ಮತ್ತೆ ಇಲ್ಲ ಮೇಡಮ್, ಯಾವ್ದೇನೂ ಇಲ್ಲ ಮೇಡಮ್ ಅಲ್ಲಿ. ವಾಕಿಂಗ್ ಗಿಕ್ಕಿಂಗ್ ಏನು ಬಿಡಲ್ಲ ಮೇಡಮ್ ಅಲ್ಲಿ, ಆಚೆ ಬಿಡೋದೇ ಇಲ್ಲ. ಒಂದು ರೂಮ್ ಇದೆ, ಸೀಟ್ ಮನೆ ಇದೆ. ಆ ಸೀಟ್ ಮನೆ ಒಳಗೆ ಆಚೆ ಕಡೆಯಿಂದ ಬೀಗ ಹಾಕಿರಿ ಮೇಡಮ್, ಏನಕ್ಕೂ ನಮ್ಮನ್ನ ಆಚೆ ಕಳ್ಸೋದೇ ಇಲ್ಲ. ಮತ್ ನೀವ್ ಹೆಂಗ್ ಕದ್ದು ಬಂದ್ರಿ ಮೇಡಮ್? ನಮ್ಗೆ ಗಾರೆ ಕೆಲಸ ಮಾಡ್ತಿದ್ದೆ ನಾನು ಅಲ್ಲಿ ಅವರು ಫಸ್ಟ್ ಕೇಳ್ತಾರೆ, ಪ್ರದೀಪ್ ಸರ್ ಅಂತ ಇದಾರೆ, ಬಂದ್ ಕೇಳ್ತಾರೆ ಏನ್ ಕೆಲಸನಪ್ಪ ಮಾಡೋದು ನೀವು ಅಂತ. ನಾವು ಇಂಥ ಕೆಲಸ ಮಾಡ್ತೀವಿ ಅಂತಂದ್ರೆ ಅಂತ ಕೆಲಸಕ್ಕೆ ಆಚೆ ಕಡೆ ಬಿಡ್ತಾರೆ ಮೇಡಮ್ ನಮ್ಮನ್ನ. ಅಲ್ಲೇ ಹೆಚ್ಚು ಕಮ್ಮಿ ನಾನು ಒಂದು 40 ದಿವಸ ಕೆಲಸ ಮಾಡಿದ್ದೀನಿ ಮೇಡಮ್ ಅಲ್ಲಿ. ಸಂಬಳ ಕೊಡ್ತಾರಾ? ಇಲ್ಲ ಮೇಡಮ್, ಅದೇನು ಕೊಡಲ್ಲ. ಬಿಟ್ಟಿ ಕೆಲಸ ಮಾಡಿಸ್ಕೊಳ್ತಾರೆ? ಬಿಟ್ಟಿ ಕೆಲಸ ಮೇಡಮ್. ಓಕೆ ಸರಿ. ಆಮೇಲೆ ಈಗ ಎಷ್ಟು ಫೀಸ್ ಕಟ್ತಾ ಇದ್ರಿ ನೀವು ಅಲ್ಲಿಗೆ ಒಳಗೆ ಹೋಗ್ಲಿಕ್ಕೆ? ಮೇಡಮ್ 8,500 ಕಟ್ತಿದ್ರು ಮನೇಲಿ. ಮತ್ತೆ ಇನ್ನ ಟ್ರೀಟ್ಮೆಂಟ್ಗೆ ಅಂತ ಇಸ್ಕೊಂಡಿದ್ರೆ ಏನೋ ಗೊತ್ತಿಲ್ಲ, ಅದು ನಾನು ಕೇಳಿಲ್ಲ ಮನೇಲಿ, ಸುಮ್ಮನಾದೆ. ಟ್ರೀಟ್ಮೆಂಟ್ಗೆ ಅಂತ ಒಬ್ಬೊಬ್ರ ಹತ್ರ 1,500 2,000 ದುಡ್ಡು ಇಸ್ಕೊಂಡವ್ರು ಮೇಡಮ್ ಬೇರೆಯವ್ರ ಕಡೆಯಿಂದ. ಹೋಗ್ಲಿ ಸಂತೂರ್, ನೀವು ಅಲ್ಲಿಂದ ಹೊರಗೆ ಬಂದ್ಮೇಲೆ ಕುಡಿಯೋದು ಬಿಟ್ರಿ ಏನ್ರಿ ನೀವು? ಹೌದು ಮೇಡಮ್. ಎಲ್ಲಿ ಬಿಡ್ತಾರೆ ಮೇಡಮ್? ಯಾರು ಬಿಡ್ತಾರೆ ಮೇಡಮ್ ಹೇಳೋದು ನೋಡಿ. ಅಲ್ಲ ಅಂದ್ರೆ ಕುಡಿಬೇಕು ಅಂತ ಅನಿಸ್ಲಿಲ್ವಾ ನಿಮಗೆ? ಆಮೇಲೆ ಟ್ರೀಟ್ಮೆಂಟ್ ಸರಿ ಇತ್ತಾ ಅಂತ ಕೇಳ್ತಾ ಇದ್ದೀನಿ ಮೇಡಮ್. ಅಲ್ಲಿ ಏನು ಟ್ರೀಟ್ಮೆಂಟೇ ಕೊಟ್ಟಿಲ್ಲ ಮೇಡಮ್ ಅಲ್ಲಿ. ಈಗ ನೀವು ಅದನ್ನ ಬಂದು ಯಾರಿಗೂ ಕಂಪ್ಲೇಂಟ್ ಏನು ಕೊಡ್ಲಿಲ್ವಾ ಆಮೇಲೆ ಹಿಂಗೆಲ್ಲ ಹೊಡೆದು ಬಡ್ದು ಮಾಡ್ತಾರೆ ಅಂತ? ಮೇಡಮ್ ಯಾರ್ದು ಸಪೋರ್ಟ್ ಇರಲ್ಲ ಮೇಡಮ್, ಅದಕ್ಕೆ ನಾನು ಸುಮ್ಮನಾದ್ವಿ ನಾವು. ಇವಾಗ ನಾವು ಹಿಂಗೆ ನಮ್ಮ ಸ್ನೇಹಿತರ ಕಡೆಯಿಂದ ಹಿಂಗೆ ಇದ್ ಮಾಡಿ ಇದನ್ನ ಹಿಂಗ ಆಯ್ತು ಕಣಪ್ಪ ಅನ್ನೋದಕ್ಕೆ ಅವರೆಲ್ಲ ನಮ್ಮ ಸ್ನೇಹಿತರುಗಳು ಸರಿ ಆಯ್ತಪ್ಪ ಹಿಂಗೆ ಹೋಗು, ಇದ್ರ ಮುಖಾಂತರ ಹೋಗು ಅಂತ ಹೇಳಿಕ್ಕೆ ನಾವು ಈ ತರ ಇದ್ ಮಾಡ್ತೀವಿ ಮೇಡಮ್, ಅಷ್ಟೇ ಪಬ್ಲಿಕ್ ಮಾಡ್ತೀವಿ.
ಓಕೆ, ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ. ಹಾಗಾದ್ರೆ ಈ ಆಡಿಯೋ ಕೇಳಿಸ್ಕೊಂಡ್ಮೇಲೆ ಆ ಮ್ಯಾನೇಜರ್ ಆ ವಾರ್ಡನ್ ಏನು ಉತ್ತರ ಕೊಡ್ತಾರೆ ಮಂಜುನಾಥ್? ಪ್ರಶ್ನೆ ಇದೆ. ಆ ಸಂಸ್ಥೆನ ಹೇಳೋರು ಕೇಳೋರು ಯಾರು ಇಲ್ವಾ? ಲೈಸೆನ್ಸ್ ಕೊಟ್ಟಿರೋದು ಯಾರು? ನಡೆಸ್ತಾ ಇರೋದು ಯಾರು? ವಾರ್ಡನ್ ಬಿಟ್ಬಿಡೋಣ, ಆ ಯಪ್ಪ ಕೆಲ್ಸಕ್ಕಿರೋದು ಆ ಮನುಷ್ಯ ಕೆಲ್ಸಕ್ಕಿರೋದಲ್ಲಿ. ಆ ವಾರ್ಡನ್ಗೂ ಕೂಡ ಕಾಲ್ ಟ್ರೈ ಮಾಡ್ತಾ ಇದ್ದೀವಿ, ಕನೆಕ್ಟ್ ಆಗ್ತಿಲ್ಲ. ಕನೆಕ್ಟ್ ಆಗ್ತದೆ, ರಿಸೀವ್ ಮಾಡ್ತಾ ಇಲ್ಲ. ಏನಂತ ಬಾಯಿ ಇದೆ ಉತ್ತರ ಕೊಡೋಕ್ಕೆ? ಹೌದು, ಹಿಂಗೆ ಹೊಡೆದು ಬಡ್ದು ದೌರ್ಜನ್ಯ ಮಾಡಿದ್ದೀವಿ ಅಂತ ಹೇಳ್ತಾರಾ? ಬಾಯಿ ಏನಿದೆ ಉತ್ತರ ಕೊಡೋಕ್ಕೆ? ಇಲ್ಲ, ಇಂಥವ್ರ ಮೇಲೆ ಮುಲ್ಲಾಜಿಲ್ದೆ ಕೇಸ್ ಹಾಕಬೇಕು. ಇಂಥದ್ದು ಅದೆಷ್ಟು ಸೆಂಟರ್ಗಳು ನಡೀತಾ ಇದೆ, ಅದೆಷ್ಟು ಸೆಂಟರ್ಗಳಲ್ಲಿ ಈ ರೀತಿಯಾಗಿ ಅಮಾನವೀಯವಾಗಿ ವರ್ತಿಸ್ತಾ ಇದ್ದಾರೆ, ಎಲ್ಲವೂ ಗೊತ್ತಾಗಬೇಕಾಗಿದೆ. ಚಿಕ್ಕ ಮಕ್ಕಳಿಗೆ ಈಗ ಚಿಕ್ಕ ಮಕ್ಕಳಾದ್ರೆ ಹೊಡೆಸ್ಕೊಂಡು ಸುಮ್ಮನಾಗ್ತೇವೆ, ಮನೇಲಿ ಹೇಳಲ್ಲ ಅನ್ಬೋದು. ಎಷ್ಟು ದೊಡ್ಡವ್ರಿಗೂ ದನ ಕೊಡ್ದಂಗೆ ಹೊಡಿತೀರಿ ಅಂದರೆ ಅದು ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದೀರಿ? ಹೊರಗೆ ಬಂದು ಯಾರಾದರೂ ಕೇಸ್ ಹಾಕಿದ್ರೆ ಅನ್ನೋ ಭಯನೇ ಇಲ್ವಾ? ಅಥವಾ ಕೇಸ್ ಭಯ ಇಲ್ಲ ಅನ್ನೋದಕ್ಕಿಂತ ಪೊಲೀಸರ ಜೊತೆ ಅಷ್ಟೊಂದು ಚೆನ್ನಾಗಿದೆಯಾ ನಿಮ್ಮ ಸಂಪರ್ಕ? ಕುತೂಹಲ ಇದೆ.